ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು ಕ್ವಶನ್ ತೊಳ್ತೀನಿ. ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಬ್ಬರು ವ್ಯೂವರ್ ಕ್ವಶನ್ ಕೇಳ್ತಾರೆ. ಏನಂದರೆ, ಸರ್ ವಾರಕ್ಕೆ ಎಷ್ಟು ಸತಿ ಸೆಕ್ಸ್ ಮಾಡಬೇಕು? ಸೊ ಇದು ಜನರ ಸಾಮಾನ್ಯದ ಕ್ವಶನ್ಸ್ ಇರುತ್ತೆ. ಒಂದು ಹೆಲ್ತಿ ಪರ್ಸನ್ ಎಷ್ಟು ಸತಿ ಸೆಕ್ಸ್ ಮಾಡ್ಬೋದು, ಅಥವಾ ಒಂದು ಅನ್ಹೆಲ್ದಿ ಪರ್ಸನ್ ಇದನ್ನು ಅವನು ಎಷ್ಟು ಸತಿ ಸೆಕ್ಸ್ ಮಾಡಬೇಕು ವಾರಕ್ಕೂ? ಸೊ ಆಯುರ್ವೇದನಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ಆಯುರ್ವೇದನಲ್ಲಿ ಅಷ್ಟಾಂಗ ಸಂಗ್ರಹ ಮತ್ತು ಅಷ್ಟಾಂಗ ಹೃದಯ ಅಂತ ಈ ಎರಡು ಬುಕ್ ಇದೆ. ಮಹರ್ಷಿ ವಾಗ್ಭಟ ಅವರು ಬರೆದಿದ್ದಾರೆ. ಅದರಲ್ಲಿ ಅವ್ರು ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ, ದಿನಚರ್ಯ ಚಾಪ್ಟರ್ ಯಾವಾಗ ಎಕ್ಸ್ಪ್ಲೇನ್ ಮಾಡುವಾಗ, ಅಥವಾ ಋತುಚರ್ಯ ಚಾಪ್ಟರ್ ಅಂದರೆ, ದಿನಚರ್ಯ ಅಂದರೆ ಒಂದು ದಿವಸದಲ್ಲಿ ಏನೇನು ಮಾಡಬೇಕು, ಋತುಚರ್ಯ ಅಂದರೆ ಒಂದು ಋತು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಶರದ್ ಋತು ಇದೆ, ಶರದ್ ಋತುವಿನಲ್ಲಿ ಏನೇನು ಮಾಡಬೇಕು. ಆಮೇಲೆ ನೆಕ್ಸ್ಟ್ ಈಗ ಹೇಮಂತ್ ಋತು ಬರುತ್ತೆ, ಹೇಮಂತ್ ಋತುನಲ್ಲಿ ಏನೇನು ಮಾಡಬೇಕು. ಋತು ಅಂದರೆ ಟೋಟಲ್ 6 ಋತು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆಯುರ್ವೇದನಲ್ಲಿ. ಅದು ಏನಂದರೆ ಶರದ, ಹೇಮಂತ, ಶಿಶಿರ, ವಸಂತ, ಗ್ರೀಷ್ಮ, ವರ್ಷ. ಸೊ ಪ್ರತಿಯೊಂದು ಋತುನಲ್ಲಿ 2 ಮಾಸಗಳು ಇರುತ್ತೆ. ಅದೇ 12 ಮಾಸ: ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಿನ್, ಕಾರ್ತಿಕ್, ಮಾರ್ಗಶಿರ, ಪೌಷ, ಫಾಲ್ಗುಣ. ಸೊ ಆಯುರ್ವೇದನಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿರ್ತಾರೆ ಅಂದರೆ, ಸರ್ಟನ್ ಋತುಗಳು ನಿಮಗೆ ಒಂದು ಗೊತ್ತಾಗಲ್ಲ ಅಂದರೆ ಒಂದು ಬೇಸಿಕ್ ಹೇಳ್ತೀನಿ. ಚಳಿಗಾಲ ಅಂತ ತಿಳ್ಕೊಳ್ಳಿ. ಆ ಒಂದು ಬಲ ಪ್ರಕಾರ ಸೇರಬಹುದು. ಸಂಭೋಗ ಬಲ ಅಂದರೆ ತಮ್ಮ ಕೆಪಾಸಿಟಿ ಇದ್ರೆ ಒಂದು ಚಳಿಗಾಲನಲ್ಲಿ ಒಂದು ಪುರುಷ 1 ಸತಿ ಯಾಕೆ 2 ಸತಿ ಯಾಕೆ 3 ಸತಿನೂ ಒಂದು ರಾತ್ರಿನಲ್ಲಿ ಸೇರಬಹುದು. ಬಟ್ಟೆ ಬಲ ಕಡಿಮೆ ಇದ್ರೆ ದಿನ 1 ಸತಿ ಚಳಿಗಾಲನಲ್ಲಿ ಸೇರಬಹುದು. ರೋಗಿ ಏನಾದ್ರೂ ಇದ್ರೆ ವಾರಕ್ಕೆ 2 ದಿನ ಸೇರಬಹುದು. ಚಳಿಗಾಲನಲ್ಲಿ ಹೇಳ್ತಾ ಇದ್ದೇನೆ. ಬೇಸಿಗೆಗಾಲ ಅಥವಾ ಸಮರ್ ಆ ಟೈಮ್ನಲ್ಲಿ 2 ದಿನಕ್ಕೆ 1 ಸತಿ ಸೇರ್ಬೇಕಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ಅವಾಗ ಶಕ್ತಿ ಕಡಿಮೆ ಇರುತ್ತೆ, ವೆದರ್ನಲ್ಲಿ ಉಷ್ಣಾಂಶ ಜಾಸ್ತಿ, ಬೆವರು ಜಾಸ್ತಿ ಆಗ್ತಾ ಇರುತ್ತೆ, ಬಾಡಿನಲ್ಲಿ ಲೋ ಎನರ್ಜಿ ಇರುತ್ತೆ. ಅದರಿಂದ 2 ದಿವಸಕ್ಕೆ 1 ಸತಿ ಸೇರ್ಬೋದು. ಆಮೇಲೆ ವರ್ಷಾ ಋತು ಅಂದರೆ ಯಾವಾಗ ಮಳೆಗಾಲ ಅಂತ ಹೇಳ್ತೀವಿ ನಾವು, ಮಾನ್ಸೂನ್ ಸೀಸನ್. ಆ ಟೈಮ್ನಲ್ಲಿ ಬಾಡಿನಲ್ಲಿ ವಾತ ಪ್ರಕೋಪ ಜಾಸ್ತಿ, ವಾತ ಕಾಯಿಲೆಗಳು ಜಾಸ್ತಿ. ಅದರಿಂದ 1 ದಿನ ಬಿಟ್ಟು 1 ದಿನ ಸೇರಬೇಕು. ಇವತ್ತು ಸೇರಿದ್ರೆ ನಾಳೆ ಇಲ್ಲ ನಾಡಿದ್ದು. ಇದು ಯಾರು ಹೆಲ್ದಿ ಇದ್ದಾರೆ, 20 ವರ್ಷದಿಂದ 45-50 ವರ್ಷ ಒಳಗಡೆ ಇದ್ದಾರೆ, ಅವ್ರಿಗಾಗಿ ನಾನು ಹೇಳಿದೆ. ಏನಂದ್ರೆ ಚಳಿಗಾಲನಲ್ಲಿ ದಿನ ಸೇರಬಹುದು, ಬೇಸಿಗೆ ಕಾಲದಲ್ಲಿ 2 ದಿವಸಕ್ಕೆ 1 ಸತಿ ಸೇರಬಹುದು, ಮಳೆಗಾಲನಲ್ಲಿ ಅಥವಾ ಮಾನ್ಸೂನ್ ಸೀಸನ್ನಲ್ಲಿ 1 ದಿನ ಬಿಟ್ಟು 1 ದಿನ ಸೇರಬಹುದು. ಹೆಲ್ದಿ ಪರ್ಸನ್ 1 ಸತಿ 50 ಆದ್ಮೇಲೆ ಶುಗರ್ ಬಂದಿದೆ, BP ಇದೆ, ಥೈರಾಯ್ಡ್ ಸಮಸ್ಯೆ ಇದೆ, ಹಾರ್ಟ್ ಸ್ಟಂಟ್ ಹಾಕಿದ್ದೀನಿ, ಹಾರ್ಟ್ಗೆ ಸಮಸ್ಯೆ ಆಗಿದೆ ಅಂಥವರು ವಾರಕ್ಕೆ 2 ದಿನ ಅಥವಾ ವಾರಕ್ಕೆ 1 ಸತಿ ಈ ಥರ ಸೇರ್ಬೇಕು. ಯಾಕಂದರೆ ಇದರಲ್ಲಿನೂ ತುಂಬ ಎನರ್ಜಿ ಬರ್ನ್ ಆಗುತ್ತೆ. ಒಂದು 45 ನಿಮಿಷ ವಾಕ್ ಮಾಡಿ ನೀವು ಎಷ್ಟು ಎನರ್ಜಿ ಬರ್ನ್ ಮಾಡ್ತೀರಾ ಅಷ್ಟೇ ಎನರ್ಜಿ ಇದು 5 ಅಥವಾ 10 ನಿಮಿಷದ ಲೈಂಗಿಕ ಕ್ರಿಯೆಯನ್ನು ಬರ್ನ್ ಮಾಡುತ್ತೆ. ಸೊ ನಿಮ್ಮ ಬಲ ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ, ರೆಗ್ಯುಲರ್ ಆಗಿ ಹೆಲ್ದಿ ಎಕ್ಸಸೈಸ್ ಮಾಡ್ತೀರಾ, ನೀವು ಒಳ್ಳೆ ರೀತಿ ಸೇರ್ಬೋದು. ಬಟ್ ಸ್ವಲ್ಪ ವೀಕ್ ಇದ್ದೀರಾ ಅಂದರೆ ಆದಷ್ಟು ಸ್ವಲ್ಪ ವಾರಕ್ಕೆ 2 ದಿನ, 1 ದಿನ ಬಿಟ್ಟು 1 ದಿನ ಈ ಥರ ಸೇರ್ಬೋದು. ಅದು ಅವ್ರದ್ದು ಬಾಡಿ ಕೆಪಾಸಿಟಿ ಮತ್ತು ಮಾನಸಿಕ ಸ್ಟೇಟಸ್ ಅದರ ಮೇಲೆ ಹೋಗುತ್ತೆ. ಆಯುರ್ವೇದನಲ್ಲಿ ಮತ್ತೊಂದು ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ, ಸೇರಿದ ಆದಮೇಲೆ ಸ್ವಲ್ಪ ಏನಾದರೂ ತಿನ್ನಬೇಕು. ಯಾಕಂದ್ರೆ ಅಷ್ಟು ಎನರ್ಜಿ ಲಾಸ್ ಆಗಿದಿರುತ್ತೆ. 1-2 ಖರ್ಜೂರನೋ, 1 ಗ್ಲಾಸ್ ಹಾಲನ್ನೋ, 1-2 ಬಾಳೆಹಣ್ಣು, ಓಕೆನಾ, ಅಥವಾ ಯಾವುದೋ ಒಂದು ಲಡ್ಡುನೋ. ಯಾಕಂದರೆ ಬಾಡಿಗೆ ಅಷ್ಟು ಎನರ್ಜಿ ನಿಮಗೆ ರಿಪ್ಲೇಸ್ ಮಾಡಬೇಕು.
ಅದಕ್ಕೆ ಲೈಟಾಗಿ ಏನಾದರೂ ತಿನ್ಬಿಟ್ಟು ಆಮೇಲೆ ತಾವು ಮಲ್ಕೊಳ್ಬೇಕು. ಹಾಗೆ ನೀವು ಸೆಕ್ಸ್ ಮಾಡಿದ ತಕ್ಷಣ ಮಲ್ಗಬಾರ್ದು. ಯಾಕಂದರೆ ಬಾಡಿನಲ್ಲಿ ಎಷ್ಟೋ ಎನರ್ಜಿ ಲಾಸ್ ಆಗಿದ್ದಿರುತ್ತೆ, ಅದಕ್ಕೆ ನಾವು ರಿಪ್ಲೇಸ್ ಮಾಡಬೇಕು. ಆಮೇಲೆ ಸೇರೋದು ಟೈಮು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನಂದರೆ ಆದಷ್ಟು ಡೇ ಟೈಮ್ನಲ್ಲಿ ಸೇರಬಾರ್ದು, ರಾತ್ರಿನೇ ಸೇರಬೇಕು. ಮಕ್ಕಳಿಗಾಗಿ ಏನಾದರೂ ಸೇರ್ತಾ ಇದ್ದರೆ ಅರ್ಲಿ ಮಾರ್ನಿಂಗ್ ಸೇರಬೇಕು. 3:30-4 ಗಂಟೆ ಬ್ರಹ್ಮ ಮುಹೂರ್ತ ಏನು ಹೇಳ್ತಾರೆ ನೋಡಿ, ಆ ಟೈಮ್ನಲ್ಲಿ ಸೇರಬೇಕು. ಆಮೇಲೆ ಎಲ್ಲೆಲ್ಲಿ ಸೇರ್ಬೋದು ಅಂದರೆ, ಎಲ್ಲಿ ನಿಮಗೆ ಪ್ರೈವೇಸಿ ಇದೆ, ಎಲ್ಲಿ ನಮಗೆ ಅನಿಸುತ್ತೆ ಇಲ್ಲಿ ಯಾವುದೋ ರೀತಿ ನಮಗೆ ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ ಅಂದರೆ ಅಂಥ ಸೇಫ್ ಕಂಡೀಷನಲ್ಲಿ ಇದ್ರೇ ಅಲ್ಲಿ ಸೇರಬೇಕು, ಇಲ್ಲಾಂದ್ರೆ ಸೇರಬಾರ್ದು. ಮುಂಚೆ ಕಾಲದಿಂದನೇ ಹೇಳಿದ್ದಾರೆ, ಯಾಕಂದರೆ ಪ್ರೈವೇಸಿ ಇಲ್ಲಾಂದ್ರೆ ಅಲ್ಲಿ ಸೇರಕ್ಕೆ ಹೋಗ್ಬಾರ್ದು. ಆಮೇಲೆ ಇದು ಸ್ವಲ್ಪ ಇವತ್ತಿನ ಸ್ಥಿತಿಗೆ ಕರೆಕ್ಟಾಗಿ ಸೂಟ್ ಆಗಲ್ಲ, ಬಟ್ ಆ ಕಾಲದಲ್ಲಿ ಆ ಥರ ಜನರ ಹತ್ರ ಆಪ್ಷನ್ ಇತ್ತು. ರಾಜರು ಮಹಾರಾಜರು ಅವರು ಆ ಟೈಮ್ನಲ್ಲಿ 8-10 ಹೆಂಡತಿಗಳು ಇದ್ದರು. ಆವಾಗ ಆಯುರ್ವೇದದಲ್ಲಿ ಆ ಟೈಮ್ನಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ, ಚಳಿಗಾಲದಲ್ಲಿ ಸ್ವಲ್ಪ ಮೈದಿಂದ ಯಾರು ದಪ್ಪ ಇರ್ತಾರಲ್ಲ, ವೇಟ್ ಜಾಸ್ತಿ ಇರುತ್ತಲ್ಲ, ಅಂಥ ಮಹಿಳೆಯರ ಜೊತೆಗೆ ಸೇರಬೇಕು ಅಂತ. ನೀವು ಆ ಥರ ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ. ಆ ಕಾಲದಲ್ಲಿ ಹೇಳಿದ್ದಾರೆ ಆ ಥರ. ಅವಾಗ ಆಪ್ಷನ್ ಇತ್ತು, ಅವ್ರ ಹತ್ರ 8-10 ಜನ ಇರ್ತಿದ್ರು. ಸೊ ಚಾಯ್ಸ್ ಇತ್ತು. ನಿಮಗೆ ಚಾಯ್ಸ್ ಇಲ್ಲ. ಸೊ ಸ್ವಲ್ಪ ದಪ್ಪ ಇದ್ದಾರೆ, ಸ್ವಲ್ಪ ಅಂದರೆ ಬಬ್ಲಿ, ಸ್ವಲ್ಪ ಫಿಟ್ನೆಸ್ ಚೆನ್ನಾಗಿದೆ, ಮಳೆಗಾಲದಲ್ಲಿ ಅಥವಾ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಥಳು ಇದ್ದವ್ರಿಗೆ ಅವ್ರ ಜೊತೆಗೆ ಸೇರ್ಬೇಕಂತ ಆಯುರ್ವೇದದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನಮ್ಮ ಏನು ಕ್ವಶನ್ ಇತ್ತು, ಸರ್ ನಾನು ಎಷ್ಟು ಸತಿ ಸೇರ್ಬೋದಂದರೆ, ಪ್ರತಿಯೊಂದು ಬಾಡಿದು ಸ್ಟೈಮಿನಾ ಬೇರೆ ಬೇರೆ. ಏನಂದರೆ ತಮ್ಮ ಬಾಡಿನಲ್ಲಿ ಎಷ್ಟು ಎನರ್ಜಿ ಇದೆ, ತಮ್ಗೆ ಅನಿಸಿದೆಯಪ್ಪ ಇವತ್ತು ಸೇರಿದ್ರೆ ನನಗೆ ಸುಸ್ತು ಆಗ್ತಾ ಇದೆ ಅಂದರೆ ನಾಳೆ ದಿನ ಸೇರಕ್ಕೆ ಹೋಗಬೇಡಿ. ಬಾಡಿಗೆ ಒಂದು ರಿಕವರಿಗೆ ಟೈಮ್ ಕೊಡಿ 2 ದಿನ. ಆಮೇಲೆ ಸ್ವಲ್ಪ ಎನರ್ಜಿ ಬಂದಂಗೆ ಫೀಲ್ ಆಗುತ್ತೆ, ಅವಾಗ ಸೇರಿ. ಇಲ್ಲ ಸರ್ ನಾನು ಸೇರಿದ್ರು ನನ್ನ ಹತ್ರ ಬಲ ಚೆನ್ನಾಗಿರ್ತಾ ಇದೆ ಅಂದರೆ ಡೆಫಿನೆಟ್ಲಿ ಸೇರಿ. ಬಟ್ ಎಷ್ಟು ಸೇರ್ತಾ ಇದ್ದೀರಾ ಅಷ್ಟೇ ಚೆನ್ನಾಗಿ ತಿನ್ನಿ. ಏನಂದರೆ ನೀವು ಜಿಮ್ ಹೋಗ್ತಾ ಇದ್ದಾರೆ, ನಾನು ಬರೀ ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ಎಕ್ಸಸೈಸ್ ಮಾಡ್ತೀನಿ, ಮಸಲ್ ಯಾಕೆ ಬರ್ತಾ ಇಲ್ಲ ಅಂದರೆ, ಎಕ್ಸಸೈಸ್ ಮಾಡಿಬಿಟ್ಟು ಅಷ್ಟೇ ತಿನ್ನಬೇಕು, ಅಷ್ಟೇ ಪ್ರೋಟೀನ್ ಆಹಾರ ನೀವು ತಿನ್ನಬೇಕು, ಆವಾಗ ಮಾತ್ರ ಅದು ರಿಕವರಿ ಆಗುತ್ತೆ. ಸೊ ನಾನು ಬರೀ ಸೇರ್ತಾ ಇದ್ದೀನಿ, ನಾನು ಇನ್ಪುಟ್ ಇಲ್ಲ ಅಂದರೆ ಮತ್ತು ಧಾತು ಕ್ಷಯ ಆಗ್ಬಿಡುತ್ತೆ. ಧಾತು ಕ್ಷಯ ಆದರೆ ವೀರ್ಯ ಕಡಿಮೆ ಆದರೆ ಬಾಡಿನಲ್ಲಿ ಎನರ್ಜಿ ಕಡಿಮೆ ಆಗಿಬಿಡುತ್ತೆ. ಸೊ ಹೋಪ್ ನಿಮ್ಗೆ ಈ ಕ್ವಶನ್ಗೆ ಆನ್ಸರ್ ನಾನು ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಇನ್ ಕೇಸ್ ಈ ಥರ ಯಾವುದೋ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ತಮಗೆ ಮಾಹಿತಿ ಬೇಕಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬರೋ ದಿನಗಳೇ ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ನಾನು ಮಾತಾಡ್ತೀನಿ. ಈ ವಿಡಿಯೋ ತಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಧನ್ಯವಾದ.